ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನೀಡ್ತಿರುವ ಕಾನೂನಿನ ಮಾಹಿತಿ ಜೀವನಾಂಶದ ಬಗ್ಗೆ. ಅತ್ತೆ ಮಾವ ಅವರನ್ನು ಆರೈಕೆ ಮಾಡುವುದು ಸೊಸೆಯ ಕಾನೂನುಬದ್ಧ ಹಕ್ಕೇ, ಕಾನೂನುಬದ್ಧ ಕರ್ತವ್ಯವೇ ಎಂಬ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಮಗ ತೀರಿ ಹೋಗಿರ್ತಾನೆ, ಸೊಸೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮಗನ ಎಲ್ಲ ಡೆತ್ ಬೆನಿಫಿಟ್ಗಳನ್ನು ಸೊಸೆ ತಗೊಂಡಿರ್ತಾಳೆ. ಈ ರೀತಿ ಡೆತ್ ಬೆನಿಫಿಟ್ಟನ್ನು ತೆಗೆದುಕೊಂಡ ಸೊಸೆ ನಮ್ಮನ್ನು ಸಾಕಬೇಕು ಅಂಥೇಳಿ ಅಲಹಾಬಾದ್ ಹೈಕೋರ್ಟನ್ನು ಮೃತ ಮಗನ ತಂದೆ ತಾಯಿಯರು ಹೈಕೋರ್ಟಿಗೆ ಒಂದು ಕೇಸನ್ನು ಹಾಕ್ಕೊಳ್ತಾರೆ. ಅಲಹಾಬಾದ್ ಹೈಕೋರ್ಟಿನಲ್ಲಿ ದಾಖಲಾದಂತಹ ಈ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ನ್ಯಾಯಮೂರ್ತಿ ಮದನ್ ಪಾಲ್ ಸಿಂಗ್ ಅವರಿದ್ದಂತಹ ನ್ಯಾಯಪೀಠ, ಸೊಸೆ ಮೃತ ಮಗನ ಹೆಂಡತಿ ಅತ್ತೆ ಮಾವಂದಿರನ್ನು ನೋಡಿಕೊಳ್ಳಲು ಬಾಧ್ಯಸ್ಥರಲ್ಲ. ಇದು ಕಾನೂನಿನ ಪ್ರಕಾರ ಬಾಧ್ಯಸ್ಥರಲ್ಲ. ನೈತಿಕತೆ ಬೇರೆ, ಕಾನೂನೇ ಬೇರೆ. ತಂದೆ ತಾಯಿ ವಾದಿಸುವ ಅಂದರೆ ಅತ್ತೆ ಮಾವ ವಾದಿಸುವ ಪ್ರಕಾರ ಮೃತ ಮಗನ ಎಲ್ಲ ಡೆತ್ ಬೆನಿಫಿಟ್ಗಳನ್ನು ಸೊಸೆ ತಗೊಂಡಿದ್ದಾಳೆ. ಪೊಲೀಸ್ ಇಲಾಖೆಯಲ್ಲಿ ಆಕೆ ಪೊಲೀಸ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಮಗೆ ವಯಸ್ಸಾಗಿದೆ, ಮೃತ ಮಗನ ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆಗಿದ್ವಿ, ಈಗ ನಮ್ಮನ್ನು ನಾವು ಸಾಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋದು ವಾದ ಆಗಿತ್ತು ತಂದೆ ತಾಯಿದು. ಇದು ಒಂದು ನೈತಿಕ ದೃಷ್ಟಿಯಲ್ಲಿ ಮತ್ತು ಮಾನವೀಯ ದೃಷ್ಟಿಯಲ್ಲಿ ನೋಡಿದರೆ ನಿಜವಾಗಲೂ ತಂದೆ ತಾಯಿಗಳನ್ನು ನಾವು ಹೇಗೆ ಸಾಕುವ ಜವಾಬ್ದಾರಿ ಇದೆಯೋ ಅತ್ತೆ ಮಾವನನ್ನು ಸಾಕುವ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಆದರೆ ಈ ಪ್ರಕರಣ ದಾಖಲಾಗಿದ್ದು CRPCಯ 125, ಇತ್ತೀಚೆಗೆ ಜಾರಿಗೆ ಬಂದಂತಹ BNSS ಆ್ಯಕ್ಟಿನ 144. ಹಿಂದೆ ಮೇಂಟೆನೆನ್ಸ್ ಕೇಸಿಗೆ CRPCಯ 125 ಅಪ್ಲೈ ಆಗ್ತಾ ಇತ್ತು. ಈಗ BNSS ಆ್ಯಕ್ಟ್ ಜಾರಿಗೆ ಬಂದ ನಂತರ ಅದೇ ಒಂದು ಪ್ರೇಯರನ್ನು, ಅದೇ ಒಂದು ಡಿಮ್ಯಾಂಡನ್ನು 144 BNSS ಆ್ಯಕ್ಟಲ್ಲಿ ಕೇಳ್ಕೊಳ್ತೀವಿ. ಆದರೆ ಅತ್ತೆ ಮಾವ BNSS ಆ್ಯಕ್ಟಿನ 144 ಅಡಿಯಲ್ಲಿ ಸೊಸೆಯ ಮೇಲೆ ಕೇಸನ್ನು ಹಾಕ್ಕೊಂಡು ನಮಗೆ ಜೀವನಾಂಶವನ್ನು ಕೊಡಬೇಕು, ಇಲ್ಲ ಆಕೆ ನಮ್ಮ ಸಾಕಬೇಕು ಅಂತೇಳಿ ಕೇಳ್ಕೊಳ್ಳಿಕ್ಕೆ ಆ ರೀತಿ ಸೆಕ್ಷನ್ನಲ್ಲಿ ಹೇಳಲಾಗಿಲ್ಲ ಎಂಬ ಒಂದೇ ಕಾರಣಕ್ಕೋಸ್ಕರ ಅತ್ತೆ ಮಾವನ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಇದನ್ನು ತೀರ್ಮಾನ ಮಾಡುವಾಗ ಸಾಕಷ್ಟು ವಿಮರ್ಶಾತ್ಮಕವಾಗಿ ತೀರ್ಪಿನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಯಾಕೆಂದರೆ ಮಾನವೀಯ ದೃಷ್ಟಿಯಲ್ಲಿ ಅತ್ತೆ ಮಾವನನ್ನು, ತಂದೆ ತಾಯಿಗಳನ್ನು ನೋಡ್ಕೋಬೇಕಾಗಿರೋದು ಎಲ್ಲ ಮಕ್ಕಳು ಮತ್ತು ಸೊಸೆಯ ಕರ್ತವ್ಯ ಆಗಿರುತ್ತದೆ. BNSS ಆ್ಯಕ್ಟ್ ಇವರು ಯಾವ ಒಂದು ಸೆಕ್ಷನ್ನಿನ ಅಡಿಯಲ್ಲಿ ಅರ್ಜಿಯನ್ನು ನನ್ನ ಮುಂದೆ ಹಾಕಿದ್ದಾರೋ ಅದರಲ್ಲಿ ಕಾನೂನುಬದ್ಧವಾಗಿ ಲೀಗಲ್ ಎನ್ಫೋರ್ಸ್ಮೆಂಟ್ ಆಗಿ ಸೊಸೆ ಅತ್ತೆ ಮಾವನನ್ನು ನೋಡಿಕೊಳ್ಳಲೇಬೇಕು ಎಂಬ ನಿಬಂಧನೆ ಈ ಕಾನೂನಿನ ಸೆಕ್ಷನ್ನಲ್ಲಿ ಇಲ್ಲದೇ ಇರೋದಕ್ಕೋಸ್ಕರ ನಾನು ಸೊಸೆಗೆ ಖಡಾಖಂಡಿತವಾಗಿ ಅತ್ತೆ ಮಾವನನ್ನು ನೋಡಿಕೊಳ್ಳೋ ಜವಾಬ್ದಾರಿ ಇದೆ ಅಂತೇಳಿ ಆದೇಶ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ಪಷ್ಟ ತೀರ್ಪನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಯೋಚನೆ ಮಾಡಿ, ಮನುಷ್ಯತ್ವ ಬೇರೆ, ಮಾನವೀಯತೆ ಬೇರೆ. ಆದರೆ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸಾಮಾಜಿಕ ಕಳಕಳಿಯಿಂದ ನಮಗೆ ಇರ್ತದೆ. ಹಾಗೆ ಅತ್ತೆ ಮಾವನನ್ನು ಕೂಡ ನೋಡಿಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿ ನಮ್ಮ ಮೇಲೆ ಇರೋದು ಅದು ಒಂದು ನೈತಿಕ ಹೊಣೆಗಾರಿಕೆ ಆಗ್ತದೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಈ ಒಂದು ಪ್ರಕರಣ ಸೆಕ್ಷನ್ 144 BNSS ಆ್ಯಕ್ಟಲ್ಲಿ ಹಾಕಿರೋದ್ರಿಂದ ಇದು ಕಾನೂನುಬದ್ಧತೆಯನ್ನು ನಾವು ಪ್ರಶ್ನಿಸಿ ಆಕೆಯ ಮೇಲೆ ಲೀಗಲ್ ಆಬ್ಲಿಗೇಷನನ್ನು ಹಾಕೋಕ್ಕಾಗೋದಿಲ್ಲ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇಂತಹ ಪ್ರಕರಣ ಬಂದಾಗ ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಅಂಡರ್ನಲ್ಲಿ ನೀವು ACಯವರಿಗೆ, ಅಸಿಸ್ಟೆಂಟ್ ಕಮಿಷನ್ ಅವರಿಗೆ ಮೊರೆ ಹೋಗಬೇಕು. JMFC ಕೋರ್ಟಿಗೆ ಇಂತಹ ಕೇಸುಗಳನ್ನು ಹಾಕಬಾರದು. ಏಕೆಂದರೆ ಮಗ ನೋಡ್ಕೊಳ್ಬೇಕಾಗ್ತದೆ, ತಾಯಿ ತಂದೆಯನ್ನು ಮಗ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ತದೆ. ಆ ಸೆಕ್ಷನ್ನಿನ ಪ್ರಕಾರ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಗಂಡನಿಗೆ ಆಬ್ಲಿಗೇಷನ್ ಇರ್ತದೆ, ಗುರುತರ ಜವಾಬ್ದಾರಿ ಇರ್ತದೆ. ಆದರೆ ಸೊಸೆ ಮಗನ ಇಂಡಿಪೆಂಡೆಂಟ್, ಸೊಸೆಯ ಮೇಲೆ ಅತ್ತೆ ಮಾವ ಕ್ಲೈಮ್ ಮಾಡಲಿಕ್ಕೆ ಜೀವನಾಂಶವನ್ನು ಬರೋದಿಲ್ಲ ಅನ್ನೋದು. ಆಮೇಲೆ ಇದೇ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಯೋಚನೆ ಮಾಡಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಕಾಂಪನ್ಸೇಟರಿ ಬೇಸಿಕ್ ಮೇಲೆ, ಅನುಕಂಪದ ಆಧಾರದ ಮೇಲೆ ಸೊಸೆಗೆ ಮಗನ ಅಂದರೆ ಗಂಡನ ಕೆಲಸ ಸೊಸೆಗೆ ಅನುಕಂಪದ ಆಧಾರದ ಮೇಲೆ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆಕೆಗೆ ಇಂಡಿಪೆಂಡೆಂಟಾಗಿ ನೌಕರಿ ಸಿಕ್ಕಿರೋದ್ರಿಂದ ಆಕೆಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಅವಳ ಇಂಡಿಪೆಂಡೆಂಟ್ ತೀರ್ಮಾನ ಆಗಿರೋದ್ರಿಂದ ಕಾನೂನಿನ ಪ್ರಕಾರ
ಆಕೆ ಅತ್ತೆ ಮಾವನಿಗೆ ಜೀವನಾಂಶವನ್ನು ಕೊಡಬೇಕು ಅಂತೇಳಿ ನಿಬಂಧನೆಯನ್ನು ಹೇರಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಮದನ್ ಪಾಲ್ ಸಿಂಗ್ ಅವರು ಆದೇಶವನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತೀನಿ.